ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಾನ್ ಮಾತಾಡ್ತಾ ಇದ್ದೀನಿ. ಈ ಸೌಜನ್ಯ ಕೇಸು ದಿನೇ ದಿನೇ ಸರ್ಕಾರ ಗಮನಕ್ಕೂ ಇವತ್ತು ಬಂದಿದೆ. ಸರ್ಕಾರದವರು ಕೂಡ SIT ತನಿಖೆ ಮಾಡ್ತೀರಂತ. ದಯವಿಟ್ಟು ಇದು ಒಂದು ತನಿಖೆ, ಆ ಸೌಜನ್ಯ ಅಂತ ಒಂದು ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ಸರ್ಕಾರದಿಂದ ಅವ್ರ ತಂದೆ ತಾಯಿಗೆ ಏನಾದರೂ ಒಂದು ಒಳ್ಳೆಯದಾಗಬೇಕು. ಬರೀ ಇದು ಎನ್ಕ್ವೈರಿ ಮಾತ್ರ ಇರಬಾರ್ದು. ಎಷ್ಟು ಜನ ಹೆಣ್ಮಕ್ಳು ಅಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೋ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಣೆ ಮಾಡಬೇಕು. ಕರ್ನಾಟಕದಲ್ಲಿಂದ ಎಷ್ಟು ಹೆಣ್ಮಕ್ಳು ಮಿಸ್ಸಿಂಗ್ ಆಗಿದ್ದಾಳೆ, ಅದರಲ್ಲಿ ಎಷ್ಟು ಹೆಣಗಳು ಸಿಕ್ಕತ್ತೆ ಎಲ್ಲನೂ DNA ಟೆಸ್ಟ್ ಮಾಡಿ, ಸೌಜನ್ಯ ಥರ ಇನ್ಮೇಲೂ ಕರ್ನಾಟಕದಲ್ಲಿ ಎಲ್ಲೂ ನಡಿಬಾರ್ದು. ಪಾಪ ಆ ಚಿಕ್ಕ ಹುಡುಗಿ, ಚಿಕ್ಕ ಬಾಲಕಿ ಎಷ್ಟು ನೋವು ತಿಂದಿರ್ತಾಳೋ, ಆ ನೋವನ್ನ ಯಾರು ಒಬ್ಬ ಮಾಡಿದವನೋ ಆ ನೋವನ್ನು ಅವನು ತೋರಿಸ್ಬೇಕು. ಸರ್ಕಾರದ ಕೆಲಸ ಅದೇ ಆಗಿರಬೇಕು. ಯಾಕಂತ ಹೇಳ್ತೀನಿ ಅಂದರೆ, ನಮ್ಮ ಮನೆಯಲ್ಲಿ ಕೂಡ ಇವತ್ತು ಹೆಣ್ಮಕ್ಳು ಇದ್ದಾರೆ. ನಾವು ಕೂಡ ಒಂದು ತಾಯಿಯಿಂದ ಬಂದಿರ್ತೀವಿ, ನಮ್ಮ ಜೊತೆ ಅಕ್ಕ ತಂಗಿರು ಇರ್ತಾರೆ. ಇದು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕಾದರೆ ಕೂಡ ಅದೊಂದು ದೊಡ್ಡ ನೋವಿನ ಸಂಗತಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ಈ ಧರ್ಮಸ್ಥಳದಲ್ಲಿ ನಡೆದಿರುವ ಯಾರು ಇವತ್ತು ಯಾರಾಗಿರಲಿ, ಹೆಸರು ಬೇಡ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ ಯಾರು ಹೇಳಿದ್ರು, ಈ ಇಡೀ ಜಗತ್ತಿಗೆ ಗೊತ್ತು ಯಾರು ತಪ್ಪಿಸ್ತವರು ಅಂತ. ಆದ್ದರಿಂದ ಅವರಿಗೆ ಒಂದು ಒಳ್ಳೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಇದು ಮಾತ್ರ ಶಿಕ್ಷೆ ಮಾತ್ರ ಕಡಿಮೆ ಆಗಬಾರ್ದು. ಮಾನಸಿಕವಾಗಿ ಎಷ್ಟೋ ಜನ ಇವತ್ತು ಈ ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಇಡೀ ಮನೆಗೆ ಇವತ್ತು ಧರ್ಮಸ್ಥಳ ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಇಂಥ ಒಂದು ದೊಡ್ಡ ಘಟನೆ ನಡೆದಿದೆ ಅಂದರೆ ಭಾಳ ದುಃಖವಾಗುತ್ತೆ. ಯಾಕಂದರೆ ಧರ್ಮಸ್ಥಳ ಅಂದರೆ ಒಂದು ಪವಿತ್ರವಾದ ಸ್ಥಳ, ಅನೇಕ ಜನ ನಂಬಿಕವಾದ ಒಂದು ದೇವರು. ಆ ದೇವರಿಗೆ ಕಲಂಕ ತಂದಿರುವ ಒಬ್ಬನ್ನ ಕೂಡ ಬಿಡಬಾರ್ದು. ಅದು ಯಾರಾಗಿರ್ಬೋದು. ದಯವಿಟ್ಟು ಕೂಡಲೇ ಈ ಸರ್ಕಾರ ಈ ದೇವಸ್ಥಾನವನ್ನು ಸರ್ಕಾರ ವಶಕ್ಕೆ ತಗೋಬೇಕು, ಕೂಡಲೇ ತಗೋಬೇಕು. ಯಾಕಂದರೆ ಈ ದೇವಸ್ಥಾನ ಇರೋದ್ರಿಂದನೇ ಅವರು ಇಷ್ಟೊಂದು ದುರಹಂಕಾರದಿಂದ ನಡೆಯೋದು. ಅವರ ಆಸ್ತಿಯನ್ನು ಮುಟ್ಕೊಲಾಗಬೇಕು. ಅವ್ರಿಗೆ ಎಷ್ಟು ಆಸ್ತಿ ಇದೆಯೋ, ಅವ್ರ ಸಂಬಂಧಿಕರು ಎಷ್ಟು ಆಸ್ತಿ ಮಾಡಿದಾರೋ ದೇವರ ಹೆಸರಲ್ಲಿ, ಅದನ್ನು ಮುಟ್ಕೊಲಾಕಬೇಕು ಕೂಡಲೇ. ಇದು ಏನು ಇವತ್ತು ಜೈನ್ ಟೆಂಪಲ್ ಅಂತ ಹೇಳ್ತಾರಂತೆ, ಇದು ಒಂದು ಖಾಸಗಿ ದೇವಸ್ಥಾನ ಅಂತ ಹೇಳ್ತಾರೆ. ಯಾವುದೇ ಖಾಸಗಿ ದೇವಸ್ಥಾನ ಇದ್ದರೂ ಕೂಡ ಸರ್ಕಾರ ಮನಸ್ಸು ಮಾಡಿದ್ರೆ ತಗೋಬೋದು ಅಂತ ಕಾನೂನಿನಲ್ಲಿ ಹೇಳುತ್ತೆ. ಆದ್ದರಿಂದ ದಯವಿಟ್ಟು ಈ ದೇವಸ್ಥಾನವನ್ನು ಸರ್ಕಾರ ಅವರು ತಗೊಂಡು ಸರ್ಕಾರ ಸೌಲಭ್ಯಗಳಿಂದಲೇ ನಡೆಸಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ನ ಮಾತು ಕೇಳೋರು ತಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಎಲ್ಲರಿಗೂ ಜೈ ಭೀಮ್. ಸೌಜನ್ಯ ಒಂದು ಹೋರಾಟಕ್ಕೆ ಜಯವಾಗಲಿ. ಆ ಸೌಜನ್ಯಗೆ ಆತ್ಮಕ್ಕೆ ಶಾಂತಿ ಸಿಗಲಿ.